ರಾಜ್ಯದಲ್ಲಿ ಹಿಂದೂ ವಿರೋಧಿ ಸರ್ಕಾರ ಇದೆ ಅಂತ ಆರೋಪವನ್ನು ಮಾಡ್ತಾ ಇದ್ದಾರೆ. ಹೀಗೆ ನಡ್ಕೊಳ್ತಾ ಇದ್ರೆ ಅದೇ ಬರುತ್ತೆ, ಎಲ್ಲರೂ ಅದನ್ನೇ ಹೇಳ್ತಾರೆ. ಇಂದಿನ ಘಟನೆಗೆ ತುಷ್ಟೀಕರಣ ಓಲೈಕೆಯ ಕಾರಣ. ಸರ್ಕಾರದ ವಿರುದ್ಧ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಮದ್ದೂರಿನಲ್ಲಿ ಕಲ್ಲು ತೂರಾಟ ಅತ್ಯಂತ ಖಂಡನೀಯ ಅನ್ನುವಂಥದ್ದನ್ನು ಅವರು ಹೇಳಿದ್ದಾರೆ. ರಾಜ್ಯದಲ್ಲಿ ಇರೋದು ಹಿಂದೂ ವಿರೋಧಿ ಸರ್ಕಾರ ಅಂತ ಅವರು ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಸರ್ಕಾರ ಹೀಗೆ ನಡ್ಕೊಳ್ತಾ ಇದ್ರೆ ಹಣೆಗೆ ಅಂಟಿಸ್ಬಿಡ್ತಾರೆ ಅದನ್ನು. ಯಾಕಂದರೆ ಫಸ್ಟ್ ಟೈಮ್ ಅಲ್ಲ ಸರ್ಕಾರ ನಡ್ಕೊಳ್ತಾ ಇರೋದು. ಇಂಥ ಘಟನೆ ಆದಾಗೆಲ್ಲ ಒಂದು 6 ತಿಂಗಳು 1 ವರ್ಷ ಬಿಡ್ತಾರೆ. ನೆಕ್ಸ್ಟ್ ಅದಾದ ನಂತರ ಕೇಸ್ಗಳನ್ನೆಲ್ಲ ವಾಪಸ್ ತಗೊಳ್ತಾರೆ. ಮತಾಂಧ ಶಕ್ತಿಗಳಿಗೆ ಸರ್ಕಾರದ ಕುಮ್ಮಕ್ಕು ಕೊಡಲಾಗ್ತಾ ಇದೆ ಅಂದಿದ್ದಾರೆ. ಮದ್ದೂರಿನಲ್ಲಿ ನಿನ್ನೆ ಗಣೇಶ ವಿಸರ್ಜನೆ ಸಮಯದಲ್ಲಿ ಮಸೀದಿಯ ಮೇಲಿನಿಂದ ಗಣೇಶನ ಮೇಲೆ ಮತ್ತು ಗಣೇಶ ವಿಸರ್ಜನೆ ಮೆರವಣಿಗೆಯಲ್ಲಿದ್ದಂತಹ ಜನರ ಮೇಲೆ ಕಲ್ಲು ತೂರಾಟ ಮಾಡಿದ್ದು ಅತ್ಯಂತ ಖಂಡನೀಯ ಮತ್ತು ಇದು ಅತ್ಯಂತ ಅಕ್ಷಮ್ಯ ಅಪರಾಧ. ಇವರನ್ನ ಸರ್ಕಾರ ಬಂಧಿಸಿದ್ರು ಸಹಿತ ಪ್ರಿಕಾಷನ್ ತೆಗೆದುಕೊಳ್ಳದೇ ಇರುವುದು ಮತ್ತು ಈ ರೀತಿ ಮತಾಂಧ ಶಕ್ತಿಗಳಿಗೆ ಸರ್ಕಾರ ಪ್ರೋತ್ಸಾಹ ಕೊಡ್ತಾ ಇರುವುದು ಈ ಎಲ್ಲ ಘಟನೆಗಳಿಗೆ ಕಾರಣ. ಅತ್ಯಂತ ಕೆಟ್ಟ ಅಪರಾಧದಲ್ಲಿ ಪೊಲೀಸ್ ಸ್ಟೇಷನ್ ಸುಟ್ಟು ಪೊಲೀಸ್ ಅಧಿಕಾರಿಗಳನ್ನ ಕೊಲ್ಲಲಿಕ್ಕೆ ಪ್ರಯತ್ನ ಮಾಡಿದಂಥ ಮತ್ತು PFI ಲಿಂಕ್ ಇದ್ದಂಥ ಅನೇಕ ಜನರ ಕೇಸ್ಗಳನ್ನು ಕಾಂಗ್ರೆಸ್ ಸರ್ಕಾರ ವಿತ್ಡ್ರಾ ಮಾಡಿದ್ರಿಂದ, ಹಿಂಪಡೆದಿದ್ದರಿಂದ ಈ ಎಲ್ಲ ಜನರಿಗೆ ಕ್ರಿಮಿನಲ್ಸ್ಗಳಿಗೆ, ಕಮ್ಯುನಲ್ ಕ್ರಿಮಿನಲ್ಸ್ಗಳಿಗೆ ಅವರಿಗೆ ಪ್ರೋತ್ಸಾಹ ಸಿಗ್ತಾ ಇದೆ. ಹಾಗಾಗಿ ನಾವೇನಾದ್ರು ಮಾಡಿದ್ರು ನಡೀತದೆ. ಯಾಕಂದರೆ ಕಾಂಗ್ರೆಸ್ ಸರ್ಕಾರ ಅಂದರೆ ಅದು ನಮ್ಮದು ಮುಸಲ್ಮಾನರ ಸರ್ಕಾರ ಅನ್ನುವಂಥ ಭಾವನೆ ಮೂಡಿದೆ. ಹಾಗಾಗಿ ಈ ರೀತಿ ದುಸ್ಸಾಹಸಕ್ಕೆ ಕೈ ಹಾಕ್ತಾರೆ. ಮತ್ತು ಇದರ ಜೊತೆಗೆ ಇವತ್ತು ಬೆಳಿಗ್ಗೆ ಗಣೇಶ ವಿಸರ್ಜನೆಗೆ ಹಿಂದೂ ಸಂಘಟನೆಗಳು ಅಥವಾ ಅಲ್ಲಿನ ಭಕ್ತರು ಪ್ರಯತ್ನ ಮಾಡಿದರೆ ಅವ್ರ ಮೇಲೆ ಲಾಠಿ ಚಾರ್ಜ್ ಮಾಡ್ತಾರೆ. ನಿಮಗೆ ಮೊದಲೇ ಪ್ರಿಕಾಷನ್ ತೆಗೆದುಕೊಳ್ಳೋ ಯೋಗ್ಯತೆ ಇಲ್ಲ ನಿಮಗೆ ಕರ್ನಾಟಕ ಸರ್ಕಾರಕ್ಕೆ. ಮತ್ತು ಈಗ ಜನರ ಮೇಲೆ, ಅಮಾಯಕರ ಮೇಲೆ ಲಾಠಿ ಚಾರ್ಜನ್ನು ಮಾಡ್ತಾ ಇದ್ದಾರೆ. ಒಟ್ಟಾರೆ ಕಾಂಗ್ರೆಸ್ ಸರ್ಕಾರ ಹಿಂದೂ ವಿರೋಧಿಯಾಗಿದೆ. ಗಣೇಶನ ಪ್ರತಿಷ್ಠಾಪನೆಗೆ ನೂರಾರು ರಿಸ್ಟ್ರಿಕ್ಷನ್, ನೂರಾರು ನಿಬಂಧನೆಗಳು. ಸೊ ಅದರಲ್ಲಿ ಕರೆಕ್ಟ್ ಇದೆ. ಅದು ಗಣಪತಿ ಹಬ್ಬವನ್ನು ಆಚರಣೆ ಮಾಡಬೇಕು ಅಂದರೆ, ಗಣೇಶನನ್ನ ಕೂರಿಸ್ಬೇಕು ಅಂತಂದರೆ ನಿಯಮಗಳು, ನಿರ್ಬಂಧಗಳು, DJ ಹಾಕುವಂಗಿಲ್ಲ, ಮಸೀದಿಯ ಮುಂದೆ ಮೆರವಣಿಗೆ ಮಾಡಬೇಕಾದ್ರೆ ಸೌಂಡ್ ಇರೋಂಗಿಲ್ಲ, ಶಾಂತಿಯುತವಾಗಿ ಹೋಗಬೇಕು. ಏನ್ರಿ ಆಗುತ್ತೆ? ಸೌಹಾರ್ದತೆ ಇರಬೇಕು, ಸೌಹಾರ್ದತೆಯಿಂದ ಬಾಳಬೇಕು ಅಂತಂದಾಗ ಬನ್ನಿ ನಮ್ಮ ಮಸೀದಿಯ ಮುಂದೆನೂ ಕೂಡ ಹೋಗಿ ಅಂತ ಹೇಳಬೇಕು, ಅಥವಾ ನಮ್ಮ ಮಸೀದಿಯ ಮುಂದೆ ಬಂದ್ ಮಾಡಿ ಹೋಗಬೇಕು ಅಂತ ಹೇಳಬೇಕು. ಯಾವುದು ಸೌಹಾರ್ದತೆ ಮಾನ್ಯ ಮುಖ್ಯಮಂತ್ರಿಗಳೇ? ಎರಡೂ ಕೈ ಜೋಡಿಸಿದಾಗ ಚಪ್ಪಾಳೆ ಆಗತ್ತೆ. ಭಯದ ವಾತಾವರಣದಲ್ಲಿ ಬದುಕುವುದು ಸೌಹಾರ್ದತೆನಾ? ಯಾವುದು ಸೌಹಾರ್ದತೆ? DJ ಹಾಕಬಾರ್ದಂತೆ ಮಸೀದಿಯ ಮುಂದೆ, ಮೆರವಣಿಗೆ ಹೋಗಬಾರ್ದಂತೆ ಮಸೀದಿಯ ಮುಂದೆ, ಅವರಿರುವಂಥ ಏರಿಯಾದಲ್ಲಿ ಸತ್ರೆ ತಮಟೆ ಬಾರಿಸಬಾರ್ದಂತೆ. ಅಲ್ಲಿ ಸೌಹಾರ್ದತೆನಾ ಇದು? ಯಾರನ್ನ ಶಾಂತಿ ಪ್ರಿಯರು ಅಂತ ಕರಿತಾ ಇದ್ದೀರಾ ಮಾನ್ಯ ಮುಖ್ಯಮಂತ್ರಿಗಳೇ?